ಅವ್ರು ಹೇಳ್ತಾರೆ ಎರಡು ನಾಲಿಗೆ ಅಂತಾರೆ. BJPಗೆ ಎರಡು ನಾಲಿಗೆ ಅಲ್ಲ, ಅದಕ್ಕೆ ಅನೇಕ ನಾಲಿಗೆಗಳಿದ್ದಾವೆ. ಬೀಜವನ್ನ ಬಿತ್ತುತ್ತಿರುವಂತಹ ಬಿಜೆಪಿಗರಿಗೆ ಈ ದೇಶದಲ್ಲಿ ಧರ್ಮಗಳ ಮಧ್ಯೆ ಜಗಳ ಹಚ್ಚಲಿಕ್ಕೆ ಒಂದು ಪ್ಲಾನ್ ಮಾಡ್ತಾ ಇತ್ತು ಅಂತ RSSನವರಿಗೆ. ನಮಸ್ಕಾರ ವೀಕ್ಷಕರೇ. ವಿರೋಧ ಪಕ್ಷದ ನಾಯಕ ಚಲುವಾದಿ ನಾರಾಯಣಸ್ವಾಮಿ ಅವರು ಪ್ರಿಯಾಂಕ ಖರ್ಗೆ ಅವರ ಕುರಿತು ಅವಹೇಳನಕಾರಿಯಾಗಿ ಮಾತಾಡಿದ್ದನ್ನು ಖಂಡಿಸಿ ಮತ್ತು ಫೌಜಿಯಾ ತರ್ನುಮ್ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಫೌಜಿಯಾ ತರ್ನುಮ್ ಅವರ ಕುರಿತು ರವಿಕುಮಾರ್ ಅವರು ವಿವಾದಾತ್ಮಕವಾದ ಹೇಳಿಕೆಯನ್ನು ನೀಡಿರುವುದನ್ನು ಖಂಡಿಸಿ ಕಲಬುರಗಿಯ ಸಮಸ್ತ ನಾಗರಿಕ ಬಂಧುಗಳಿಂದ ಬೃಹತ್ ಪ್ರಮಾಣದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಮುಖಂಡರು ನಮ್ಮೊಂದಿಗಿದ್ದಾರೆ, ಅವರೊಂದಿಗೆ ಮಾತಾಡೋಣ ಬನ್ನಿ. ಮುಸಲ್ಮಾನರನ್ನ ದೇಶದ ಒಂದು ರೀತಿಯಲ್ಲಿ ಖಳನಾಯಕರನ್ನು ಚಿತ್ರಿಸುತ್ತಾ, ಇನ್ನೊಂದು ಕಡೆ ಸಾಮಾಜಿಕ ನ್ಯಾಯವನ್ನು ವಿರೋಧಿಸುತ್ತಾ, ಅದನ್ನು ಸಂಪೂರ್ಣವಾಗಿ ನಿಷ್ಕ್ರಿಯಗೊಳಿಸುತ್ತಾ ಈ ರೀತಿಯ ಆಟದಲ್ಲಿ ಇವತ್ತು BJP ತೊಡಗಿದೆ. ಕೆಲವರು ಹೇಳ್ತಾರೆ ಎರಡು ನಾಲಿಗೆ ಅಂತಾರೆ. BJPಗೆ ಎರಡು ನಾಲಿಗೆ ಅಲ್ಲ, ಅದಕ್ಕೆ ಅನೇಕ ನಾಲಿಗೆಗಳಿದ್ದಾವೆ. ಒಂದು ಎರಡಲ್ಲ, ಅದಕ್ಕಿರೋ ನಾಲಿಗೆಗಳು. ಅದು ಎಲ್ಲಿ ಬೇಕಾದರೂ ಮಣಿಪುರದಲ್ಲಿ ಒಂದು ಮಾತಾಡುತ್ತೆ, ಕರ್ನಾಟಕದಲ್ಲಿ ಒಂದು ಮಾತಾಡುತ್ತೆ, ಮಹಾರಾಷ್ಟ್ರದಲ್ಲಿ ಅದರ ವಿಚಾರಧಾರೆಗಳು ಹಲವು ಸ್ವರೂಪಗಳಲ್ಲಿ ಜನರ ಮುಂದೆ ಬರುತ್ತೆ. ಸೊ ಹೀಗಾಗಿ ನಾವು ವಿಶೇಷವಾಗಿ ಭಾರತೀಯ ಜನತೆ ಇದರ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಬೇಕು. ಪರ್ಟಿಕ್ಯುಲರ್ ಆಗಿ ಇವತ್ತು ಏನು ನಮ್ಮ ಕಲಬುರಗಿಯಲ್ಲಾಗಿದೆ, ಇದು BJPಗೆ ಒಂದು ಎಚ್ಚರಿಕೆಯ ಗಂಟೆ. ಇದು ಅವರು ಇನ್ಮೇಲೆ ಈ ರೀತಿಯ ವಿಭಜನಾಕಾರಿ ಪ್ರವೃತ್ತಿಗಳನ್ನು ಬಿಡಬೇಕು. ನೇರ ರಾಜಕೀಯ ಅಖಾಡಗಳಲ್ಲಿ ಚರ್ಚೆಗಳಿಗೆ ಬರಬೇಕು. ಆ ರೀತಿ ಬಂದಾಗ ಮಾತ್ರ BJP ಅದು ಒಂದು ರಾಜಕೀಯ ಪಕ್ಷವಾಗಿ ಜನರ ಮುಂದೆ ನಿಲ್ಲೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದೆ ಹೋದರೆ ಭಾವನಾತ್ಮಕ ವಿಚಾರಗಳನ್ನಿಟ್ಕೊಂಡು, ಧರ್ಮಾಧಾರಿತ ವಿಚಾರಗಳನ್ನಿಟ್ಕೊಂಡು, ಕೋಮು ದಳ್ಳೂರಿಗಳನ್ನು, ಕೋಮು ವಿಚಾರಗಳನ್ನು ಜನರಲ್ಲಿ ತುಂಬಿಸಿ ಅದರಿಂದ ರಾಜಕೀಯ ಬೆಳೆ ಫಸಲು ತೆಗಿತೀನಿ ಅನ್ನುವಂಥದ್ದು ತುಂಬ ದಿನ ನಡೆಯೋದಿಲ್ಲ. BJPದ ಈ ಆಟಗಳು, ಇದನ್ನು ಅವರು ಕೈ ಬಿಡಬೇಕು. ಮತ್ತು ಆ ಆಟಕ್ಕೆ ಬಲಿಯಾಗುವಂಥ ಈ ತಳ ಸಮುದಾಯಗಳಲ್ಲಿ ಬಂದಿರುವಂಥ ಮಹೇಶ್ ಅಂತವರು ಮತ್ತು ಚಲವಾದಿ ನಾರಾಯಣಸ್ವಾಮಿ ಅವರು ಕೂಡ ಆ ಎಚ್ಚರಿಕೆ ವಹಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಇವತ್ತು ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲು ಕಲಬುರಗಿಯಿಂದ ಈ ದೇಶದಲ್ಲಿ ವಿಷ ಬೀಜವನ್ನ ಬಿತ್ತುತ್ತಿರುವಂತಹ BJPಗರಿಗೆ, ಈ ದೇಶದಲ್ಲಿ ಅಶಾಂತಿಯನ್ನ ಸೃಷ್ಟಿಸಿರುವ BJPಯವರಿಗೆ, ಈ ದೇಶದಲ್ಲಿ ಧರ್ಮಗಳ ಮಧ್ಯೆ ಜಗಳ ಹಚ್ಚಲಿಕ್ಕೆ ಒಂದು ಪ್ಲಾನ್ ಮಾಡ್ತಾ ಇತ್ತು ಅಂತ RSSನವರಿಗೆ ಇವತ್ತು ಒಂದು ಬಹಳ ಮಹತ್ತರವಾದ ಸಂದೇಶ ನಾವು ಕಲಬುರಗಿಯಿಂದ ಕೊಟ್ಟಿದ್ದೀವಿ. ಇವತ್ತು ಕಲಬುರಗಿ ಜಿಲ್ಲಾ ನಾಗರಿಕ ಹೋರಾಟ ಸಮಿತಿ ವತಿಯಿಂದ ಕಲಬುರಗಿ ಜಿಲ್ಲೆಯಲ್ಲಿರುವಂಥ ಎಲ್ಲಾ ಜನ, ಎಲ್ಲಾ ಜಾತಿ, ಎಲ್ಲ ಧರ್ಮದವರು ನಾವೆಲ್ಲರೂ ಸೇರಿಕೊಂಡು ಇವತ್ತು BJPಯ ನಾರಾಯಣಸ್ವಾಮಿಗೆ ಒಂದು ಮೆಸೇಜ್ ಅನ್ನ ಕೊಟ್ಟಿದ್ದೇವೆ. ನೀವು ಮಾಡಿರುವಂತ ಕೆಟ್ಟ ಹೇಳಿಕೆ, ಆ ಒಂದು ಕೆಟ್ಟ ಹೇಳಿಕೆ ನಿಮ್ಮ ಮನಸ್ಥಿತಿ ಎಂತದಂತ ತೋರಿಸ್ತದೆ, ನಿಮ್ಮ ಬುದ್ಧಿ ಎಷ್ಟಂತ ತೋರಿಸ್ತದೆ. ಅಂತ ಒಂದು ಕೆಟ್ಟ ಹೇಳಿಕೆ ಕೊಡುವವರಿಗೆ ನೀವು ಈ ಜಿಲ್ಲೆಯಲ್ಲಿ ಬಂದು ಮುಂದೆ ಇಂಥದ್ದೇನಾದ್ರೂ ಹೇಳಿಕೆ ಕೊಟ್ಟರೆ ಅದನ್ನು ನಾವೆಂದೂ ಸಹಿಸೋದಿಲ್ಲ, ನಿಮಗೆ ತಕ್ಕ ಪಾಠ ಕಲಿಸ್ತೀವಿ ಅಂತ ನಾವು ಕಲಬುರಗಿಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಇವತ್ತು ಒಂದು ಸುದ್ದಿಯನ್ನ ಮೆಸೇಜ್ ಅನ್ನ ಕೊಟ್ಟಿದ್ದೇವೆ. ಈ ಕಲಬುರಗಿ ನಗರಕ್ಕೆ ಪದೇ ಬಂದು ಕಲಬುರಗಿ ನಗರ ಶಾಂತಿ ನೆಮ್ಮದಿಯನ್ನು ಹಾಳು ಮಾಡ್ಲಿಕ್ಕೆ ಸಂಚನ್ನು ರೂಪಿಸ್ತಿರ್ತಕ್ಕಂಥ ವಿಧಾನ ಪರಿಷತ್ನ ಇಬ್ಬರು ಸದಸ್ಯರಾಗಿರ್ತಕ್ಕಂಥ ಅದು ರವಿಕುಮಾರ್ ಆಗಿರ್ಬೋದು, ಇನ್ನೊಬ್ರು ಚಲವಾದಿ ನಾರಾಯಣಸ್ವಾಮಿ ಆಗಿರ್ಬೋದು. ಇವರಿಗೆ ನಾವು ಏನ್ ಸ್ಪಷ್ಟ ಸಂದೇಶವನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀವಿ ಅಂತಂದ್ರೆ, ವಿಧಾನ ಪರಿಷತ್ ಅಂತಕ್ಕಂಥದ್ದು ಒಂದು ಚಿಂತಕರ ಚಾವಡಿ. ಅಲ್ಲಿ ಚಿಂತಕರು ಇರ್ತಕ್ಕಂಥ ಸ್ಥಳದಲ್ಲಿ ತಾವಿದ್ದು ಈ ಕರ್ನಾಟಕಕ್ಕೆ, ಈ ರಾಜ್ಯಕ್ಕೆ ಅನುಕೂಲ ಆಗ್ತಕ್ಕಂಥ ಸಲಹೆ ಸೂಚನೆಗಳು ಕೊಡ್ತಕ್ಕಂಥ ಸ್ಥಳದಲ್ಲಿ ಇರ್ತಕ್ಕಂಥ ಸ್ಥಾನದಲ್ಲಿ ತಾವು ಇದ್ಕೊಂಡು ಇವತ್ತು ಕಲಬುರಗಿ ನಗರಕ್ಕೆ ಬಂದು ನೀವು ರಾಜಕೀಯವಾಗಿ ವಿರೋಧ ಮಾಡ್ರಿ, ಬೇಡ ಅನ್ನಲ್ಲ. ಸೈದ್ಧಾಂತಿಕ ನಿಮ್ದು ಏನೇ ನಿಲುವುಗಳಿದ್ರು ಕೂಡ ಸ್ಪಷ್ಟನೆ ಕೊಡ್ರಿ. ಆದ್ರೆ ವೈಯಕ್ತಿಕ ದಾಳಿ ಮಾಡ್ತಕ್ಕಂಥದ್ದು, ಒಬ್ಬ ವ್ಯಕ್ತಿಯ ವೈಯಕ್ತಿಕ ಅವಮಾನ ಮಾಡ್ತಕ್ಕಂಥದ್ದು, ಅಪಮಾನ ಮಾಡ್ತಕ್ಕಂಥದ್ದು, ಇದು ಸಂವಿಧಾನ ವಿರೋಧಿ ಕೆಲಸ ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತೀವಿ. ಈ ಸಂವಿಧಾನ ವಿರೋಧಿ ಹೇಳಿಕೆ ಏನಿದೆ, ಅಸಂವಿಧಾನಿಕ ಶಬ್ದಗಳೇನಿದೆ ತಾವು ಬಳಸ್ತಾ ಇದ್ರಿ, ಇವು ಕೂಡಲೇ ಬಂದ್ ಮಾಡ್ಬೇಕು. ಕೇಳಿದ್ರಲ್ಲ ವೀಕ್ಷಕರೇ, ಕಲಬುರಗಿಯ ಸಮಸ್ತ ನಾಗರಿಕ ಬಂಧುಗಳು ಚಲವಾದಿ ನಾರಾಯಣಸ್ವಾಮಿ ಅವರ ಕುರಿತು ಮತ್ತು ರವಿಕುಮಾರ್ ಅವರ ವಿವಾದಾತ್ಮಕ ಹೇಳಿಕೆ ಕುರಿತು ಏನೆಲ್ಲ ಮಾತಾಡಿದ್ರು ಅನ್ನೋದು ಕುರಿತಾಗಿ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿದ್ದೇವೆ. ಈ ದಿನ.com ಜೊತೆಗೆ ಗೀತಾ ಓಸ್ಮನಿ, ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.